ಬಡವರಿಗೆ ಉತ್ತಮ ಚಿಕಿತ್ಸೆ ದೊರೆಯಲಿ ಅಂತ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆಗಳನ್ನು ತೆರೆದಿದೆ. ಆದರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಆಸ್ಪತ್ರೆಯ ಸಿಬ್ಬಂದಿ ರೋಗಿಗಳನ್ನು ಪೀಡಿಸಿ ಹಣ ಕೀಳುತ್ತಿದ್ದಾರೆ. ರೋಗಿಗಳ ಸಂಬಂಧಿಕರಿಂದ 1000 ಕೋಟಿ 2000 ಕೋಟಿ ಅಂತ ಬಲವಂತವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ. ರೋಗಿಗಳ ಸಂಬಂಧಿಕರ ಬಳಿ ಅಷ್ಟು ಹಣ ಬೇಕು, ಇಷ್ಟು ಹಣ ಬೇಕು, ಇಲ್ಲ ಅಂದ್ರೆ ಆಗಲ್ಲ ಅಂತ, ಇಲ್ಲ ನಿಮ್ಮ ರೋಗಿಗಳನ್ನ ಕರ್ಕೊಂಡು ಹೋಗಿ ಅಂತ ಆವಾಜ್ ಹಾಕ್ತಿದ್ದಾರೆ. ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳಾದ ಅನ್ನಪೂರ್ಣ, ಈಶ್ವರಪ್ಪ ಮತ್ತು ಡಿ ಗ್ರೂಪ್ ನೌಕರರಾದ ಕೃಷ್ಣ ಈ ಮೂವರು ರೋಗಿಗಳ ಸಂಬಂಧಿಕರಿಂದ ಹಣಕ್ಕೆ ಪೀಡಿಸ್ತಾ ಇರುವಂತಹ ದೃಶ್ಯಾವಳಿಗಳು ಸೆರೆಯಾಗಿವೆ. ಹೆರಿಗೆಯ ನಂತರ ಈ 3 ಮಂದಿ ಸಂಬಂಧಿಕರ ಬಳಿ 1500 ರೂಪಾಯಿ ಹಣ ನೀಡುವಂತೆ ಪೀಡಿಸಿ ಬಳಿಕ 1300 ರೂಪಾಯಿ ಹಣ ಪಡೆದಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸುದ್ದಿ ಟಿವಿಗೆ ಲಭ್ಯವಾಗಿವೆ. ಇದು 200 ಅಲ್ರಿ ಮೇಡಮ್, ನೋಡ್ರಿ ಹಂಗೆ ಯಾಕೆ ಮಾಡ್ತೀನಿ ನಾನು ಬೇರೆ $1200 ಕೊಟ್ಟೇನೆ ತಗೊಂಡು 300 ಎಷ್ಟೈತಿ ಅದು? ಖುಷಿ ಆಗ್ತದೆ. ಇನ್ನೊಂದ್ಸಲ ಇನ್ನೊಂದು 500 ರೂಪಾಯಿ ಹಾಕೊಡು. ನಾವು 3 ಜನ ತಗೋಬೇಕಿದ್ರಾಗ ಭಾಳ ವರ್ಷಕ್ಕೆ ಇದಾಗತ್ತೆ. ಕೊಡ್ತೀವಿ, ನಮ್ಮ ಮಾತಿನ ಕೇಳಂಗಿಲ್ಲ, ನೀನು ಕೊಡಬೇಡ, ನಾವು ಕೇಳಂಗಿಲ್ಲ. ಅರ್ಥ ಆಯ್ತಾ? ಎಸ್, ಬನ್ನಿ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೂರುಲ್ಲಾ. ಏನು ಹಣವನ್ನ ಪೀಕ್ತಾ ಇರುವಂತಹ ದೃಶ್ಯಗಳು, 3 ಮಂದಿ ಸಿಬ್ಬಂದಿಗಳು ಕೂಡ ಹಣವನ್ನ ರೋಗಿಗಳಿಂದ ಪಡಿತಾ ಇರುವಂತಹ ದೃಶ್ಯ ಇದೀಗ ಸಾಕ್ಷಿ ಸಮೇತ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಸೊ ಈ ದೃಶ್ಯವನ್ನ ಇಟ್ಟುಕೊಂಡು ಏನಾದ್ರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರ ಹೇಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಅವರ ಗಮನಕ್ಕೆ ತಂದ್ರ ಈ ವಿಷಯವನ್ನ? ಹೌದು ಸಬಿತಾ, ಏನು ಕಳೆದ 2 ದಿನಗಳ ಹಿಂದೆ ಏನು ಒಂದು ರೋಗಿಯ ಸಂಬಂಧಿಕರು ಏನು ಅವರ ರೋಗಿಯವರಿಗೆ ಏನು ಒಂದು ಹೆರಿಗೆ ಮಾಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಬಂದಿರ್ತಾರೆ. ಈ ಒಂದು ಅವಾಗ ಆಸ್ಪತ್ರೆ ಮಾಡಿರ್ತಿರುವಂತಹ ಈ ಒಂದು ಸ್ಟಾಫ್ ನರ್ಸ್ಗಳು ತಮಗೆ ಅಷ್ಟು ಹಣ ಬೇಕು, ಇಷ್ಟು ಹಣ ಬೇಕು ಎಂದು ಹಣ ಪೀಕುತ್ತಿರುವಂತದ್ದು. ಏನು ಆ ರೋಗಿಯ ಸಂಬಂಧಿಕರು 1300 ರೂಪಾಯಿ ಹಣ ನೀಡಲು ಹೋಗ್ತಾರೆ. ಆದ್ರೆ ಅವರು ಸ್ಟಾಫ್ ನರ್ಸ್ಗಳಾದ ರೇಣುಕಮ್ಮ ಏನೆಂದಿದ್ದಾರೆ, ಆಯಮ್ಮ ಸುಮಾರು 1500 ರೂಪಾಯಿನೇ ಬೇಕು ಅಂತ ಕೂತಿರುವಂತದ್ದು. ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮ್ಮ ಸುದ್ದಿ ಟಿವಿಗೆ ಲಭ್ಯವಾಗಿರುವಂತದ್ದು ಸಬಿತಾ. ಇನ್ನು ಇದರ ಬಗ್ಗೆ ಏನು THO ಆಗ್ಲಿ ಹಾಗೂ DHO ಆಗ್ಲಿ ಮತ್ತೆ ಮಾತಾಡ್ತೀನಿ ನಾನು. ಇದೀಗ ಅಲ್ಲಿನ ಜಿಲ್ಲಾ ವೈದ್ಯಾಧಿಕಾರಿ ರಮೇಶ್ ಅನ್ನೋರು ನಮ್ಮ ಜೊತೆಗೆ ಮಾತನಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈಗ ಆಸ್ಪತ್ರೆಯಲ್ಲಿ, ಜಿಲ್ಲಾಸ್ಪತ್ರೆಯಲ್ಲಿ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹಣ ಪಡಿತಾ ಇರುವಂತಹ ದೃಶ್ಯ ಸಾಕ್ಷಿ ಸಮೇತ ಹಿಡಿದಿದ್ದಾರೆ ಒಬ್ರು. ಸೊ ಅವರು ರೋಗಿಗಳಿಂದ ಹಣ ಪಡಿತಾರೆ, ಕಿತ್ಕೊಳ್ತಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ ಈ ವಿಷಯ? ಇದು ಜಿಲ್ಲಾಸ್ಪತ್ರೆ ಅಲ್ಲ ಮೇಡಮ್, ಸಂಡೂರಲ್ಲಿ. ಓಕೆ ಹೇಳಿ ಸರ್, ನಿಮ್ ಗಮನಕ್ಕೆ ಏನಾದ್ರು ಬಂದಿದೆಯಾ ಇದ್ರ ಬಗ್ಗೆ? ಬಂದಿದೆ ಮೇಡಮ್. ಎಂಕ್ವೈರಿ ಮಾಡ್ತೀನಿ ಮೇಡಮ್. ಎಂಕ್ವೈರಿ ಕಂಡಕ್ಟ್ ಮಾಡಿ ವರದಿ ಸಲ್ಲಿಸ್ತೇನೆ. ಅಂದ್ರೆ ಮತ್ತೆ ಯಾರು ಅಂತ ಕೂಡ ಸ್ಪಷ್ಟವಾಗಿದೆ. ಅನ್ನಪೂರ್ಣ, ಈಶ್ವರಪ್ಪ ಅಂತ ಹೇಳಿ ಇರುವಂತಹ ಹೆಸರು ಸಿಬ್ಬಂದಿ ಅಂತೆ. ಸೊ ಹಾಗೇನೆ ಅನ್ನಪೂರ್ಣ ಅಂತ ನರ್ಸ್ ಅನ್ನಪೂರ್ಣ, ಈಶ್ವರಪ್ಪ, ಹಾಗೇನೆ ಡಿ ಗ್ರೂಪ್ ನೌಕರು ಒಬ್ರು ಕೃಷ್ಣ ಅಂತಿದಾರಂತೆ ನೋಡಿ ಯಾರು. ಈ 3 ಜನ 1500 ರೂಪಾಯಿ ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಪೀಡಿಸ್ತಾರೆ ಅನ್ನುವಂಥದ್ದು. ಈಶ್ವರಪ್ಪ, ಕೃಷ್ಣ ಮತ್ತು ಅನ್ನಪೂರ್ಣ ಅನ್ನುವಂತ ನರ್ಸ್ ಅಂತ. ನಾನು ಕ್ರಮ ತೆಗೆದುಕೊಳ್ತೇನೆ ಮೇಡಮ್. ಏನ್ ಗೊತ್ತಾ ಸರ್, ನನಗೆ ಒಂದು ಒಪಿನಿಯನ್, ಈಗ ಜಿಲ್ಲಾ ಆಸ್ಪತ್ರೆ ಆಗ್ಲಿ ಅಥವಾ ಯಾವುದೇ ಗವರ್ಮೆಂಟ್ ಹಾಸ್ಪಿಟಲ್ ಆಗ್ಲಿ
ಸೊ ಸಾಮಾನ್ಯವಾಗಿ ಈ ತರ ಇನ್ನೂ ಕೂಡ ಕಮ್ಮಿ ಆಗಿಲ್ವಾ ಅಂತ, ಹಣ ಪೀಕುವಂತ ಸಂಪ್ರದಾಯ ಮೊದ್ಲಿತ್ತು, ಅದೇನಾಗ್ಬಿಡುತ್ತೆ ಚೆನ್ನಾಗಿರುವಂತ ಪ್ರಾಮಾಣಿಕರಾಗಿರುವ ನಿಮ್ಮಂತವ್ರಿಗೂ ಕೂಡ ಕೆಟ್ಟ ಹೆಸರಿದ್ದು ಆಕ್ಚುಲಿ. ಹೌದೌದು ಮೇಡಮ್. ಸೊ ಇದಕ್ಕೆ ಏನಾದ್ರು ಕಡಿವಾಣ ಹಾಕ್ಬೇಕಲ್ಲ, ಅಲ್ಲಿ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹಣ ತಗೊಂಡೋದ್ರು ಗೊತ್ತಾಗಲ್ಲ. ಆಗಿದೆ ಮೇಡಮ್, ಆಗಿದೆ. ನನ್ನ ಗಮನಕ್ಕೆ ಮೊನ್ನೆ ಬಂದಿದೆ. ನಾನು ಪಲ್ಸ್ಪೋಲೆ ಕಾರ್ಯಕ್ರಮದಲ್ಲಿ ಬಿಜಿ ಇವತ್ತು ಮುಗಿಯಿತ ಕಾರ್ಯಕ್ರಮ ಮುಗಿದ್ರೆ ತಕ್ಷಣ ನಾಳೆ ನಾಡ್ದ ನಾನು ಬಿಡು ಮಾಡ್ಕೊಂಡು ಹೋಗಿ ನಮ್ಮ ಹಿರಿಯ ಪ್ರೋಗ್ರಾಮ್ ಆಫೀಸರ್ ಜೊತೆಗೆ ಹೋಗಿ ನಾನು ತನಿಖೆ ಮಾಡ್ಕೊಂಡು ಅದು ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೇತೀನಿ ಮೇಡಮ್. ಓಕೆ, ಧನ್ಯವಾದ ಸರ್. ಇದ್ರ ಜೊತೆಗೆ ಅವೆಲ್ಲ ಜಿಲ್ಲೆಯಲ್ಲಿರುವಂತಹ ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈ ತರ ಇರಬಹುದು ಪರಿಸ್ಥಿತಿ. ಸೊ ಇದು ಒಂದು ಉದಾಹರಣೆ ಅಷ್ಟೇ. ಸೊ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀವಿ. ಸೊ ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ.